ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಗ್ರಹಣ ಏನು ಭಾನುವಾರ ಇತ್ತು ಅದರ ನೆಕ್ಸ್ಟ್ ಡೇ ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 4 ಗಂಟೆಯಿಂದ 10:30ವರೆಗೂ ನನ್ನ ಒಂದು ದಿನಚರಿ, ಅಂದರೆ ಆವತ್ತಿನ ದಿನ ಆ ಟೈಮಲ್ಲಿ ನನ್ನ ಒಂದು ರೂಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ 4 ಗಂಟೆಗೆಲ್ಲ ಇದ್ದು ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಯಾಕೆಂತ ಅಂದರೆ ಗ್ರಹಣ ಆದ ನೆಕ್ಸ್ಟ್ ಡೇ ನಾವು ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತೀವಿ. ನಾನೇ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲರೂ ಸಹ ಅದೇ ರೀತಿ ಮಾಡುವಂಥದ್ದು. ಅದಕ್ಕೋಸ್ಕರನೇ 4 ಗಂಟೆಗೆಲ್ಲ ಇದ್ದು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೇನ ಶುದ್ಧಿ ಮಾಡಿಕೊಂಡೆ. ಮೊದಲಿಗೆ ಉಪ್ಪು, ಅರಿಶಿನ, ಗಂಜಲ ಎಲ್ಲ ಹಾಕಿ ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ಈಚೆ ನಾನು ಪ್ಯಾಸೇಜ್ ಒರೆಸುವಾಗ್ಲೇ ಹೊಸ್ಲಿಗೆ ರಂಗೋಲಿನ ಹಾಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಫುಲ್ ತ್ಯಾವ ಇರುತ್ತೆ ಅಲ್ವಾ, ಆವಾಗ ನೀಟಾಗಿ ರಂಗೋಲೆ ಬಿಟ್ಟರೆ ನೆಲಕ್ಕೆ ನೀಟಾಗಿ ಕಚ್ಚುತ್ತೆ ಅನ್ನೋ ಉದ್ದೇಶಕ್ಕೆ ಫಸ್ಟು ನಾನು ರಂಗೋಲಿನ ಹಾಕ್ಕೊಂಡೆ. ಇನ್ನು ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸಿ ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಯೂಶಲಾಗಿ ನಾನು ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೂ ಮುಂಚೆ ಒಂದು ಸಲ ಟೈಮ್ ನೋಡ್ಕೊತೀನಿ. ಎಷ್ಟು ಟೈಮ್ ಹಿಡಿಯುತ್ತೆ ನನಗೆ ದೀಪ ಹಚ್ಚೋದಕ್ಕೆ, ಎಷ್ಟೊತ್ತು ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಶುರು ಮಾಡೋಕ್ಕೂ ಮುಂಚೆ ಟೈಮ್ ನೋಡ್ಕೊತೀನಿ. ನೋಡಿ 5 ಗಂಟೆ ಆಗಿದೆ. ಇಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದರೆ, ಸೋಮವಾರ ಆಗಿದ್ದರಿಂದ ಒಂದು ಕಡೆ ಅಡುಗೆ ಮನೆ ಕೆಲಸನೂ ಆಗಬೇಕು, ಜೊತೆಗೇನೆ ದೇವ್ರ ಮನೆ ಕೆಲಸನೂ ಸಹ ಆಗಬೇಕು. ಹಾಗಾಗಿ ಒಟ್ಟೊಟ್ಟಿಗೆ ಮಾಡ್ತಾ ಬಂದೆ. ದೇವ್ರ ಮನೆ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದಕ್ಕೂ ಮುಂಚೆ ಮೊದಲಿಗೆ ನಾನಿಲ್ಲಿ ಟಿಫನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಅಂದರೆ ಆವತ್ತಿನ ದಿನಕ್ಕೆ ಖಾರ ಪೊಂಗಲೇನೋ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿನ 2 ವಿಷಲ್ ಕೂಗಿಸ್ಕೊಬೇಕಿತ್ತು. ಅದಕ್ಕೆ ಫಸ್ಟ್ ಅದು ಮಾಡ್ಕೊಂಬಿಡೋಣ ಅಷ್ಟರೊಳಗಡೆ, ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆಯೋಷ್ಟರೊಳಗಡೆ ವಿಷಲ್ ಬಿಟ್ಟಿರುತ್ತಲ್ವ ಅಂದ್ಬಿಟ್ಟು ಇದನ್ನು ಮಾಡ್ತಾ ಬಂದೆ. ಸಾಮಾನ್ಯವಾಗಿ ಸಂಡೇ ಏನಾದರೂ ಇತ್ತು ಅಂತ ಅಂದರೆ ಫಸ್ಟು ನಾನು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ದೀಪನ ಹಚ್ಚಿ ಆಮೇಲೆ ನಾನು ಅಡುಗೆ ಮನೆ ಕೆಲಸಕ್ಕೆ ಬರೋ ಅಂಥದ್ದು. ಬಟ್ ಆದರೆ ಇವಾಗ ವೀಕ್ ಡೇಸ್ ಅಲ್ವಾ, ಆ ಟೈಮಲ್ಲಿ ಅಂದರೆ ಕರೆಕ್ಟ್ ಟೈಮ್ಗೆ ಟಿಫನ್ನು ಸಹ ರೆಡಿ ಆಗಬೇಕು. ಮಗಳು ಸ್ಕೂಲ್ಗೆ ಹೋಗ್ತಾಳೆ, ನಮ್ಮ ಮನೆಯವರು ಆಫೀಸ್ಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಈ ಕಡೆ ಟಿಫನ್ ಕೆಲಸನೂ ಮುಗಿಬೇಕು, ಬೇಗ ಎದ್ದಿದ್ದರಿಂದ ಪೂಜೆನೂ ಸಹ ಆಗಬೇಕು. ಅದಕ್ಕೋಸ್ಕರನೇ ಎರಡೂ ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ತಾ ಬಂದೆ. ಟೈಮ್ ವೇಸ್ಟ್ ಮಾಡಬಾರ್ದು. ಅಂದರೆ ಇವಾಗ ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಆ ಟೈಮ್ ಒಳಗಡೆ ಈ ಕೆಲಸನೂ ಸಹ ಆಗುತ್ತಲ್ವ ಅಂದ್ಬಿಟ್ಟು ಫಸ್ಟು ನಾನೇನು ಮಾಡಿದೆ, ಖಾರ ಪೊಂಗಲ್ ಸ್ವಲ್ಪ ಬೇಗ ಆಗುತ್ತೆ ಅದಕ್ಕೋಸ್ಕರನೇ ಅಕ್ಕಿ ಮತ್ತು ಹೆಸ್ರು ಬೇಳೆನ ಫಸ್ಟು ಕುಕ್ಕರ್ಗಿಟ್ಟು ಕೂಗಿಸ್ಕೊಂಬಿಡೋಣ. ಅದು ಕೂಗಿ ವಿಷಲ್ ಬಿಡೋಷ್ಟರೊಳಗಡೆ ಸ್ವಲ್ಪ ಬೇರೆ ದೇವ್ರ ಮನೆ ಕೆಲಸಗಳನ್ನ ಮಾಡ್ಕೊಬೋದು. ಅಂದರೆ ದೇವ್ರ ಸಾಮಗ್ರಿಗಳನ್ನೆಲ್ಲ ನಾನು ತೊಳೆದು ರೆಡಿ ಮಾಡ್ಕೊಬೋದು ಅಂದ್ಬಿಟ್ಟು. ಇನ್ನು ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸುಮಾರು ವ್ಲಾಗ್ಗಳಲ್ಲಿ ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದೆ. ಇಲ್ಲಿ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಮಾಡ್ತಾ ಬಂದೆ. ಸಾಮಾನ್ಯವಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನ ಮಾಡೋದಕ್ಕೂ ತುಂಬ ತಡವಾಗೆದ್ದು ಮನೆ ಕೆಲಸಗಳನ್ನ ಮಾಡೋದಕ್ಕೂ ಈ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನಂದರೆ ಬೆಳಗ್ಗೆ ಬೇಗ ಎದ್ದು ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ, ಅಂದರೆ ಬೇಗ ಎದ್ದಿರ್ತೀವಲ್ವ, ಏನೋ ಒಂಥರ ಎನರ್ಜಿ ಇರುತ್ತೆ, ಎಷ್ಟು ಕೆಲಸ ಕೊಟ್ಟರು ಮಾಡಿಬಿಡ್ಬೋದು ಅನ್ನೋ ಅಷ್ಟು ನಮಗೆ ಶಕ್ತಿ ಇರುತ್ತೆ. ಅದೇ ನಾವೇನಾದರೂ ತುಂಬ ಲೇಟಾಗಿ ಎದ್ದು, ಅಂದರೆ ಲೇಟಾಗಿ ಅಂತ ಅಂದರೆ ಒಂದು 7 ಗಂಟೆಗೆ ಎದ್ದೇಳ್ಬೋದು, ಅಥವಾ 7:30 8 ಗಂಟೆಗೆ ಎದ್ದೇಳ್ಬೋದು. ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ ಅಂದರೆ 8 ಗಂಟೆಗೆ ಎದ್ದು ಫಸ್ಟ್ ಟಿಫನ್ ಮಾಡಿಬಿಟ್ಟು ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ಟಿಫನ್ ಮಾಡಿ ಉಳ್ದಿದ್ದ ಕೆಲಸನ ನಿಧಾನಕ್ಕೆ ಮಾಡ್ಕೊತೀನಿ ಅಂದರೆ ಒಂಥರ ತುಂಬ ಲೇಜಿನೆಸ್ ಬಂದುಬಿಡುತ್ತೆ. ಅದೇ ನಾವೇನಾದರೂ ಬೆಳಗ್ಗೆ ಒಂದು 4 ಗಂಟೆಗೋ ಅಥವಾ 5 ಗಂಟೆಗೋ ಎದ್ದು ಪಟ ಅಂತ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಟ್ರೆ ಏನೋ ಒಂಥರ ಎನರ್ಜಿ, ಬೆಳಗ್ಗೆ ಟೈಮಲ್ಲಿ ಎಷ್ಟೇ ಕೆಲಸ ಇದ್ದರೂ ಮಾಡಿಬಿಡೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಎಕ್ಸ್ಪೆಷಲಿ ನನಗೆ ಸಾಮಾನ್ಯವಾಗಿ ನಾನು ವಾರ ಇದ್ದರೂ ಅಷ್ಟೇ, ಇಲ್ದಲೇ ಇದ್ದರೂ ಅಷ್ಟೇ, ಏನೇ ಒಂದು ಕೆಲಸ ಮಾಡಬೇಕು ಅಂತ ಅನಿಸಿದ್ರೆ, ಕೆಲಸ ಮನೆಯಲ್ಲಿ ಜಾಸ್ತಿ ಇದೆ ಅನಿಸಿದ್ರೆ ನನಗೆ ಜಾಸ್ತಿ ಬೆಳಗ್ಗೆ ಬೇಗ ಎದ್ದು ಮಾಡೋದೇ ನನಗಿಷ್ಟ ಆಗೋದು. ಯಾಕೆಂದರೆ ಆವಾಗ ನಿಶಬ್ದವಾಗಿರುತ್ತೆ, ಒಂಥರ ಏನೋ ಆಗ್ತಾನೆ ಫ್ರೆಶ್ಶಾಗಿ ಎದ್ದಿರ್ತೀವಿ ಅಲ್ವಾ, ಎಲ್ಲ ಕೆಲಸಗಳನ್ನು ಬೇಗನೆ ಮಾಡಿಬಿಡ್ಬೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ನಾನು ಬೆಳಗ್ಗೆ ಬೇಗ ಎದ್ದು ಮಾಡೋದಕ್ಕೆ ಇಷ್ಟಪಡ್ತೀನಿ.
ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ತೊಳೆದು ಅದನ್ನು ನೀಟಾಗಿ ಜೋಡಿಸಿ ದೇವ್ರ ಫೋಟೋಗೆಲ್ಲ ಹೂವನ್ನ ಹಾಕಿ ಹೊಸ್ಲಿಗೆ ಕುಂಕುಮ ಎಲ್ಲ ಇಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಟೈಮ್ ಆಲ್ರೆಡಿ 7:30 ಆಗೋಗ್ಬಿಟ್ಟಿತ್ತು. ಸೊ ಆಲ್ರೆಡಿ 7:30ಗೇನೆ ಒಂಥರ ಹೊಸ್ಲು ಮೇಲೆ ಎಳೆ ಬಿಸಿಲು ಬೀಳ್ತಾಯಿತ್ತು. ಫಸ್ಟು ಟಿಫನ್ ಕೆಲಸ ಮಾಡ್ಕೊಂಬಿಡೋಣ, ದೀಪ ಹಚ್ಚೋಕ್ಕೂ ಮುಂಚೆ ಟಿಫನ್ ಮಾಡಿಬಿಟ್ರೆ ಒಂಥರ ಸಮಾಧಾನ, ಆಮೇಲೆ ನೆಮ್ಮದಿಯಾಗಿ ದೀಪನ ಹಚ್ಬೋದು. ಯಾಕೆಂದರೆ ದೀಪ ಹಚ್ಚುವಾಗ ಅಯ್ಯೋ ಇನ್ನೂ ಟಿಫನ್ ಆಗಿಲ್ಲ ಅಂದರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಸೊ ಹಂಗಾಗಿ ದೇವ್ರ ಮನೆ ಎಲ್ಲ ನೀಟಾಗಿ ಜೋಡಿಸಾದ್ಮೇಲೆ ನಾನೇನು ಮಾಡಿದೆ, ಅಡುಗೆ ಮನೆಗೆ ಬಂದೆ. ಆಲ್ರೆಡಿ ವಿಷಲ್ ಬಿಟ್ಟಿದೆ ಅಲ್ವಾ, ಹಂಗಾಗಿ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಲಾಸ್ಟು ಒಂದು ವ್ಲಾಗಲ್ಲಿ ಖಾರ ಪೊಂಗಲ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಬಟ್ ಇಲ್ಲಿ ಇದನ್ನು ಸಹ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಆ ವ್ಲಾಗಲ್ಲಿ ನಾನು ಖಾರ ಪೊಂಗಲ್ನ ತೋರಿಸಿರೋದೇ ಬೇರೆ ಥರ ವಿಧಾನದಲ್ಲಿದೆ. ಇಲ್ಲಿ ನಾನಿಲ್ಲಿ ಫಸ್ಟ್ ಕುಕ್ಕರಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ ಕೂಗಿಸ್ಕೊಂಡು ಆಮೇಲೆ ಸಪ್ರೇಟಾಗಿ ಒಗ್ಗರಣೆನ ಕೊಡುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ರೆಸಿಪಿನೂ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಇನ್ನೊಂದು ವಿಧಾನದಲ್ಲಿ ಅಂದ್ಬಿಟ್ಟೆ ಹಾಕಿರೋ ಅಂಥದ್ದು. ಇನ್ನೊಂದು ವಿಧಾನದಲ್ಲಿ ಖಾರ ಪೊಂಗಲ್ ಮಾಡಿರೋವಂಥ ರೆಸಿಪಿನ ನೀವೇನಾದರೂ ನೋಡಬೇಕು ಅಂತ ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಮೊದಲಿಗೆ ಇಲ್ಲಿ ಚಟ್ನಿನ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಸಾಮಾನ್ಯವಾಗಿ ಏನೇ ಅಂದರೆ ರುಬ್ಬೋ ಅಂಥ ಐಟಮ್ಗಳಿದ್ರೂ ಫಸ್ಟು ನಮ್ಮ ಮೈಂಡಿಗೆ ಬರೋದೇ ಒಂದು ಏನಂದರೆ, ಫಸ್ಟ್ ಇರಪ್ಪ ಮಸಾಲೆ ಏನೇ ಪದಾರ್ಥ ರುಬ್ಬೋದಿದ್ರು ಫಸ್ಟ್ ರುಬ್ಕೊಂಬಿಡೋಣ. ಯಾಕೆಂದರೆ ಕರೆಂಟು ಯಾವ ಟೈಮಲ್ಲಾದರೂ ಕೈ ಕೊಡ್ಬೋದು. ಎಲ್ಲ ಟೈಮಲ್ಲೂ ಕರೆಂಟ್ ಹೋಗುತ್ತೆ ಅಂತಲ್ಲ, ಬಟ್ ಕೆಲವೊಮ್ಮೆ ಗೊತ್ತಿಲ್ಲ ಹೋಗ್ಬಿಡುತ್ತೆ, ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ಖಾರ ಪೊಂಗಲ್ಗೆ ಒಗ್ಗರಣೆಗೆ ಬಳಸುವಂಥ ಸಾಮಗ್ರಿಗಳು ಸಾಮಾನ್ಯವಾಗಿ ಮೆಣಸು ಜೀರಿಗೆ ಹೆಚ್ಚಾಗಿ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ. ಹಸಿಮೆಣ್ಸಿನ್ಕಾಯಿ, ಗೋಡಂಬಿ, ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ತೀನಿ, ಅಂದರೆ ಪೆಪ್ಪರ್ ಪೌಡರು, ಇಂಗು, ಎಣ್ಣೆ, ತುಪ್ಪ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟಿದ್ರೆ ಬೇಗನೆ ತುಂಬ ರುಚಿಯಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು, ರೆಡಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ಸೈಡಲ್ಲಿ ಸ್ವಲ್ಪ ಬಿಸಿನೀರನ್ನ ಬೇಕಾಗುತ್ತಲ್ವ, ಹಾಗಾಗಿ ನೀರನ್ನು ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಇವೆರಡನ್ನೂ ಸಹ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಯೂಶಲಾಗಿ ನಾವು ಅನ್ನಕ್ಕೆ ಯಾವ ರೀತಿ ನೀರನ್ನು ಇಟ್ಟು ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರಿಡ್ತೀವಿ ಅಲ್ವಾ, ಆ ಪ್ರಮಾಣದಲ್ಲೇ ನೀರನ್ನು ಇಟ್ಟು ಕೂಗಿಸ್ಕೊಂಡಿರೋ ಅಂಥದ್ದು. ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಜೊತೆಗೆ ತುಪ್ಪನೂ ಸಹ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಎಣ್ಣೆ ತುಪ್ಪ ಕಾದ ನಂತರ ಮೆಣಸು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಇಂಗು, ಗೋಡಂಬಿ ಇದಿಷ್ಟನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಹಿಂಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಜೀರ್ಣಕ್ರಿಯೆಯೂ ಸಹ ತುಂಬ ಚೆನ್ನಾಗಿ ಆಗುತ್ತೆ ಅಲ್ವಾ, ಹಂಗಾಗಿ ಇಂಗನ್ನು ಬಳಸೋದು ತುಂಬಾ ಅವಶ್ಯಕ. ಜೊತೆಗೆ ನಾನಿಲ್ಲಿ ಪೆಪ್ಪರ್ ಪೌಡರ್ನೂ ಸಹ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದು ಆಪ್ಷನಲ್ಲು, ನಿಮಗೇನಾದರೂ ಖಾರ ತಿನ್ನೋ ಅಂಥವ್ರು ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಕಾದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಮೆಣಸನ್ನು ಮನೆಯಲ್ಲೇ ಹುರಿದು ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ನಾವು ಅಕ್ಕಿ ಮತ್ತು ಹೆಸರುಬೇಳೆ ಕೂಗಿಸ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕ್ಕೊಂಡು ನೋಡಿ ಇಲ್ಲಿ ನೀರು ಅದಕ್ಕೆ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾವಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಅಕ್ಕಿ ಹೆಸರುಬೇಳೆ ಕೂಗಿಸ್ಕೊಳ್ಳುವಾಗ ಉಪ್ಪನ್ನು ಸಹ ಹಾಕಿಲ್ಲ. ಯಾಕೆ ಅಂತ ಅಂದರೆ ಅದು ನಾವು ಮತ್ತೆ ನೀರು ಹಾಕೋದ್ರಿಂದ ಉಪ್ಪು ಅಳತೆ ಗೊತ್ತಾಗೋದಿಲ್ಲ ಅಲ್ವಾ, ಸೊ ಮತ್ತು ಅವಾಗ ಜಾಸ್ತಿನೇ ಹಾಕ್ಬಿಡ್ಬೋದು ಅಥವಾ ಕಮ್ಮಿ ಹಾಕ್ಬೋದು. ಆ ಒಂದು ಉದ್ದೇಶಕ್ಕೆ ನಾನು ಈ ಟೈಮಲ್ಲಿ ನಾನು ಉಪ್ಪನ್ನು ಹಾಕ್ಕೊತೀನಿ. ಎಷ್ಟು ಅದಕ್ಕೆ ಬೇಕು ನೀಟಾಗಿ ನೋಡಿ ನೀರನ್ನು ಹಾಕ್ಕೊಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕಾಗತ್ತೆ. ನೋಡಿ ಎಷ್ಟು ಬೇಗ ಖಾರ ಪೊಂಗಲ್ ರೆಡಿ ಆಗಿಬಿಡುತ್ತೆ ಅಂದರೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಸ್ವಲ್ಪ ಮನೆಯಲ್ಲಿ ಕೆಲಸ ಜಾಸ್ತಿ ಇರೋ ಟೈಮಲ್ಲಿ ಈ ಥರದ್ದು ಒಂದು ಅಡುಗೆಗಳನ್ನ ಟಿಫನ್ಗಳನ್ನ ನಾವು ಬೇಗ ಬೇಗ ಮಾಡ್ಕೊಬೋದು, ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಟಿಫನ್ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ನಾನು ನೆಮ್ಮದಿಯಾಗಿ ದೀಪ ಹಚ್ಬೋದಲ್ವಾ, ಹಂಗಾಗಿ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ, ನಾನು ಸಹ ರೆಡಿಯಾಗಿ ದೀಪನ ಹಚ್ಚಿದೆ. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಷ್ಟರೊಳಗಡೆ 8:30 ಟೈಮ್ ಆಯಿತು.
ಇನ್ನು ಪೂಜೆ ಅಂತೂ ಕಂಪ್ಲೀಟಾಗಿ ಆಯಿತು. ಪೂಜೆ ಆಗಿಬಿಟ್ರಂತೂ ಏನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ. ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಬೆಳಗ್ಗೆ ಬೇಗ ಎದ್ದು ಅಷ್ಟೆಲ್ಲ ಕೆಲಸ ಮಾಡಿದ್ದು ನಮ್ಗೆ ಲೆಕ್ಕ ಬರೋದಿಲ್ಲ. ದೇವ್ರ ದೀಪ ಹಚ್ಚಿದ ತಕ್ಷಣ ಒಂಥರ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಮನೆಯೆಲ್ಲ ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾಕೆಂತಂದರೆ ಮಕ್ಕಳು ಸಾಮಾನ್ಯವಾಗಿ ಎದ್ದೇಳೋದು ಲೇಟು, ಅಂದರೆ ಒಂದು 7-7:30 ಆ ಟೈಮಲ್ಲಿ ಎದ್ದೇಳ್ತಾರೆ ಅಲ್ವಾ. ಆವಾಗ ಅವರು ಎದ್ದು ಬರ್ತಿದ್ದಂಗೆ ಒಂಥರ ಮನೆಯಲ್ಲೆಲ್ಲ ನಾವು ಧೂಪ ಹಾಕಿರ್ತೀವಿ, ದೀಪ ಹಚ್ಚಿರ್ತೀವಿ ಅಲ್ವಾ. ಮತ್ತು ಸಾಮಾನ್ಯವಾಗಿ ದೀಪ ಹಚ್ಚೋ ಟೈಮಲ್ಲಿ ದೇವ್ರ ಸಾಂಗ್ನ ಹಾಕಿರ್ತೀನಿ. ಸೊ ಇದೆಲ್ಲ ಒಂಥರ ಏನೋ ಮನೆಯಲ್ಲಿ ಫುಲ್ ಪಾಸಿಟಿವ್ ಥರ ಅನ್ನಿಸ್ತಾ ಇರುತ್ತೆ. ಇನ್ನು ನಾನು ಪೂಜೆ ಮಾಡೋಷ್ಟರೊಳಗಡೆ ಖುಷಿನೂ ಸಹ ಅವಳು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಅವಳು ಕೆಲಸ ಎಲ್ಲ ಮಾಡ್ಕೊಂಡಿರ್ತಾಳೆ. ಅವಳಿಗೆ ಜಡೆ ಒಂದು ಹಾಕ್ಕೊಡ್ಬೇಕು. ಸೊ ಅದನ್ನು ನಾನು ಹಾಕ್ಕೊಟ್ಟೆ. ಅಷ್ಟರೊಳಗಡೆ ಪಾಪನೂ ಸಹ ಎದ್ದಿದ್ದ. ಇನ್ನು ಕೂತ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಅವಳು ಖುಷಿ ಸ್ಕೂಲ್ಗೆ ಹೊರಟ ತಕ್ಷಣ ನಾನು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಟಿಫನ್ ಎಲ್ಲ ಮಾಡಿಸ್ದೆ. ಅವನಿಗೂ ಈ ಥರ ಅಂದರೆ ಪೂಜೆ ಮಾಡಿದ ತಕ್ಷಣ ಅವ್ನು ಏನು ಮಾಡ್ತಾನೆ ಅಂದರೆ, ಸ್ನಾನ ಆದ ತಕ್ಷಣ ಅವ್ನು ಬರ್ತಾನೆ ದೇವ್ರ ಮನೆಗೆ. ಬಂದು ದೇವ್ರ ಕೈ ಮುಕ್ಕೋ ಅಂತ ಅಂದರೆ ಅವ್ನಿಗೆ ಈ ರೀತಿ ವಿಭೂತಿನ ಇಡಬೇಕು ನಾವು. ಅದು ಅವ್ನಿಗೊಂಥರ ರೂಢಿ ಆಗಿಬಿಟ್ಟಿದೆ. ನಾವು ಇಡಲಿಲ್ಲ ಅಂದರೂ ಅವನೇ ಕೇಳಿ ಇಕ್ಕಿಸ್ಕೊತಾನೆ. ಈ ಥರ ಪಾಪುಗೂ ಸ್ನಾನ ಎಲ್ಲ ಆಯಿತು. ಕಂಪ್ಲೀಟಾಗಿ ಅವತ್ತು ಕೆಲಸನೇ ಆಗೋಯಿತು ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಬೇಗ ಕೆಲಸ ಆಯಿತು ಅಂತ ಅಂದರೆ ಒಂದೇ ರೀಸನ್ನು, ಬೆಳಗ್ಗೆ ಬೇಗ ಎದ್ದಿದ್ದರಿಂದ. ಇನ್ನು ಪಾಪುಗೂ ಟಿಫನ್ ಎಲ್ಲ ಮಾಡಿಸಿ ನಾನು ಸಹ ಟಿಫನ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ನಂದು ಇದ್ದೇ ಇರುತ್ತಲ್ವ, ಎಡಿಟಿಂಗು ವಾಯ್ಸ್ ಓವರ್ ಎಲ್ಲ ಕೊಡೋದಿತ್ತು. ಸೊ ಆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ಆವತ್ತಿನ ದಿನ ಬೆಳಗ್ಗೆ 4 ಗಂಟೆಯಿಂದ 10:30ವರೆಗೂ ನನ್ನ ಒಂದು ಮಾರ್ನಿಂಗ್ ರೂಟೀನ್ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.